ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದಯಪಾಲಿಸು ನಿನ್ನ ಆತ್ಮಬಲ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ನಾವು ಧ್ಯಾನಿಸುವ ಯೇಸುವಿನ ರಕ್ತದ ಮಹಿಮೆಯ ಕಾರ್ಯ, ಯೇಸುವಿನ ರಕ್ತದ ವಿಶೇಷ ಗುಣಲಕ್ಷಣಗಳು ಏನೆಂದರೆ, ಈ ದಿನ ನಾವು ಧ್ಯಾನಿಸುವುದು ಸೈತಾನನನ್ನು, ಅವನ ಆಧಿಪತ್ಯವನ್ನು ಜಯಿಸಿದ ಯೇಸುವಿನ ರಕ್ತ. ಪ್ರೈಸ್ ದ ಲಾರ್ಡ್. ಆದ ಕಾರಣ ನಾವು ಈ ಲೋಕದ ಅಂಧಕಾರ ಶಕ್ತಿಗಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಯೇಸು ಪರಿಶುದ್ಧಾತ್ಮರು ಬಲಾಢ್ಯರಾಗಿದ್ದಾರೆ. ಸೈತಾನನನ್ನು ಜಯಿಸಿದ ರಕ್ತ, ಯಾರೆಲ್ಲ ಆ ರಕ್ತದಿಂದ ಅಭಿಷೇಕಿಸಲ್ಪಟ್ಟಿರುತ್ತಾರೋ ಅವರೂ ಸಹ ಸೈತಾನನ ಎಲ್ಲ ದುಷ್ಟ ಪ್ರಲೋಭನೆಗಳನ್ನು ಜಯಿಸಲು ಶಕ್ತರಾಗುತ್ತಾರೆ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ವಚನ 11. ಜಯಿಸಿದರು ಸೋದರರು ಆ ನಿಂದಕನನ್ನು ಯಜ್ಞದ ಕುರಿಮರಿಯ ರಕ್ತದಿಂದ. ಇವತ್ತು ನಾವು ಪಾಪವನ್ನು, ಸೈತಾನನನ್ನು, ಪ್ರಲೋಭನೆಗಳನ್ನು ಜಯಿಸಲು ನಮಗೆ ದೇವರು ಕೊಟ್ಟಿರುವ ಮತ್ತೊಂದು ಶ್ರೇಷ್ಠ ಶಕ್ತಿಯುತವಾದ ಸಾಧನ ಯೇಸುವಿನ ರಕ್ತ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಆ ಕಾರ್ಯ, ಶಿಲುಬೆ ಮೇಲೆ ಸುರಿಸಲ್ಪಟ್ಟ ರಕ್ತ. ಜಯಿಸಿದರು ಸೋದರರು ಆ ನಿಂದಕನನ್ನು, ಸೈತಾನನನ್ನು, ಘಟಸರ್ಪವನ್ನು, ಪುರಾತನ ಪಿಶಾಚಿಯನ್ನು ಯಜ್ಞದ ಕುರಿಮರಿಯ ರಕ್ತದಿಂದ, ಸತ್ಯಕ್ಕೆ ಸಾಕ್ಷಿಯನ್ನಿತ್ತುದರಿಂದ. ಸತ್ಯ ಏನು? ದೇವರ ವಾಕ್ಯ. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೇಸುವಿನ ರಕ್ತ, ಆ ರಕ್ತದ ಮೂಲಕ ನಾನು ಸೈತಾನನನ್ನು ಜಯಿಸುತ್ತೇನೆ. ಯೇಸು ರಕ್ತದಿಂದ ಸೈತಾನನನ್ನು ಜಯಿಸಿದ್ದಾರೆ, ನಾವು ಸಹ ಜಯಿಸಿದ್ದೇವೆ ಎಂಬ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಜೀವದಾಶೆಯನ್ನು ತೊರೆದುದರಿಂದ, ಮರಣ ಭಯವನ್ನು ಬಿಸಾಡುವುದರಿಂದ. ಆಮೆನ್. ಜಯಿಸಿದರು ಸೋದರರು ಆ ನಿಂದಕನನ್ನು ಯಜ್ಞದ ಕುರಿಮರಿಯ ರಕ್ತದಿಂದ. ಆಮೆನ್ ಎಂದು ಟೈಪ್ ಮಾಡೋಣ. ನಾನು ಶೋಧಕನನ್ನು ಜಯಿಸಿದೆ, ನಿಂದಕನನ್ನು ಜಯಿಸಿದ್ದು ನನ್ನ ಸ್ವಂತ ಶಕ್ತಿಯಿಂದಲ್ಲ, ನನ್ನ ಬಲ ಸಾಮರ್ಥ್ಯದಿಂದಲ್ಲ, ಯಜ್ಞದ ಕುರಿಮರಿಯ ರಕ್ತದಿಂದ. 1 ಕೊರಿಂಥ 15ನೇ ಅಧ್ಯಾಯ ವಚನ 55. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ, ನಿನ್ನ ಜಯವೆಲ್ಲಿ? ಎಲೈ ಸಾವೆ, ನಿನ್ನ ವಿಷಕೊಂಡಿಯಲ್ಲಿ? ಪಾಪವೇ ಸಾವಿನ ವಿಷಕೊಂಡಿ. ಪಾಪ ಮಾಡುವವನು ಮರಣವನ್ನು ಪಡೆದುಕೊಳ್ಳುತ್ತಾನೆ. ಈ ಮರಣದ ಕೊಂಡಿ ಯಾವುದು? ಪಾಪ. ಪ್ರಾರಂಭ ಆಗೋದೆಲ್ಲಿ? ಪಾಪದ ಮೂಲಕ. ಪಾಪ ಮಾಡಿದವನು ಕಾಲಕ್ರಮೇಣ ಮರಣ ಹೊಂದುತ್ತಾನೆ. ಆದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ. ಆಮೆನ್. ಆ ಪಾಪದ ಅಧಿಕಾರಿಯಾದ ಸೈತಾನನನ್ನು, ಪಾಪದ ಮೂಲಕ ಮರಣಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತಿದ್ದ ಆ ನಿಂದಕನನ್ನು, ಮರಣವನ್ನು, ಪಾಪವನ್ನು ತಮ್ಮ ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ಜಯಿಸಿ ನಮಗೆ ಜಯವನ್ನು ತಂದುಕೊಟ್ಟಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಲಿ. ಆಮೇನ್. ಆದಿ ತಂದೆ ತಾಯಿ ಆದಾಮ್ ಮತ್ತು ಹವ್ವ ಸೈತಾನನ ಪ್ರಲೋಭನೆಯನ್ನು, ಪಾಪವನ್ನು ಜಯಿಸಲಾಗದೆ ಅವರು ಎಲ್ಲ ಅಧಿಕಾರವನ್ನು ಕಳೆದುಕೊಂಡು ಸೈತಾನನಿಗೆ ಗುಲಾಮರಾದರು. ಆದರೆ ಪ್ರಭು ಯೇಸು ನಮಗಾಗಿ ಮನುಷ್ಯನ ರೂಪವನ್ನು ತಾಳಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾವ ಪಾಪವನ್ನು ಮಾಡದೆ ಪಾಪರಹಿತರಾದ ಪ್ರಭು ಯೇಸು, ಪಾಪವನ್ನೇ ಅರಿಯದ ಪ್ರಭು ಯೇಸು ಪಾಪವನ್ನು ಜಯಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ರೋಮ 3:25 ಆ ವಾಕ್ಯ ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಹೇಳುತ್ತದೆ. ಆ ವಾಕ್ಯ ಓದುವ. ಯೇಸುವೇ ಸ್ತೋತ್ರ. ಹಾಲೆಲೂಯ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಪೂರ್ವ ಕಾಲದಲ್ಲಿ, ರೋಮ 3:25 ಕೇಳಿಸ್ಕೊಳ್ಳಿ. ಪೂರ್ವ ಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದಿದ್ದ ದೇವರು ವಿಶ್ವಾಸಿಸುವವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ
ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ಪೂರ್ವ ಕಾಲದಲ್ಲಿ, ಅಂದರೆ ಆದಾಮನ ಕಾಲದಿಂದ ಯೇಸುವಿನ ಬರುವಿಕೆಯವರೆಗೂ ಪಾಪಗಳನ್ನು ಮಾಡುತ್ತಾ ಬಂದ ಜನರನ್ನು ದೇವರು ದಂಡಿಸದೆ ತಾಳ್ಮೆಯಿಂದಿದ್ದರು. ಕಾರಣ, ತಾಳ್ಮೆಯಿಂದ ಇದ್ದರು ಅಂದರೆ ಹೇಗೆ? ಯೇಸುವಿಗೆ ಬದಲಾಗಿ ಹೋತ ಕುರಿಮರಿಗಳ ರಕ್ತವನ್ನು ತಾತ್ಕಾಲಿಕವಾಗಿ ಪಾಪಕ್ಷಮೆಯನ್ನು ಹೊಂದಿಕೊಳ್ಳುವ ಕೃಪೆಯನ್ನು ನೀಡಿದ್ದರು. ವಿಶ್ವಾಸಿಸುವವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ವಿಶ್ವಾಸದ ಮೂಲಕ, ನಾನು ಹೇಳಿದ್ನಲ್ಲ, ಆ ಯೇಸುವಿನ ರಕ್ತವನ್ನು ಯಾರು ವಿಶ್ವಾಸಿಸುತ್ತಾರೋ ಅವರು ಪಾಪಕ್ಷಮೆಯನ್ನು ಹೊಂದಿಕೊಂಡು ಸೈತಾನನ ಆಳ್ವಿಕೆಯಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ. ಸೈತಾನನ ಮೇಲೆ ನಮಗೆ ಜಯವನ್ನು ತಂದುಕೊಟ್ಟದು ಪ್ರಭು ಯೇಸುವಿನ ರಕ್ತವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಪವಿತ್ರ ಗ್ರಂಥದಲ್ಲಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡದಲ್ಲಿ ಫರೋಹ ರಾಜ ಕಠಿಣ ತುಂಬಿದವನು, ಅವನು ಸೈತಾನನ ರೀತಿಯಲ್ಲಿ ತನ್ನ ಇಸ್ರಾಯೇಲ್ ಜನಾಂಗವನ್ನು, ದೇವರ ಮಕ್ಕಳನ್ನು ಹಿಂಸಿಸುತ್ತಿದ್ದ. ಮೋಶೆಯನ್ನು ಕಳುಹಿಸಿಕೊಟ್ಟ ದೇವರು ಅನೇಕ ಬಾಧೆಗಳನ್ನು, ಅನೇಕ ಪಿಡುಗುಗಳನ್ನು ಕಳುಹಿಸಿಕೊಟ್ಟರೂ ಸಹ ಆ ಸೈತಾನನ ರೂಪದಲ್ಲಿದ್ದ ಫರೋಹ ದೇವರ ಮಕ್ಕಳನ್ನು ಬಿಡುಗಡೆ ಮಾಡಲು ಒಪ್ಪಿಕೊಳ್ಳಲಿಲ್ಲ. ಇನ್ನೂ ಹೆಚ್ಚಾಗಿ ಹಿಂಸೆ ಮಾಡತೊಡಗಿದ. ಕೊನೆಗೆ ಸೈತಾನನ ಆಳ್ವಿಕೆಯಿಂದ, ಫರೋಹನ ಹಿಡಿತದಿಂದ ಇಸ್ರಾಯೇಲ್ ಜನಾಂಗದವರು ಬಿಡುಗಡೆಯಾದದ್ದು ಬಲಿಯ ಕುರಿಮರಿಯ ರಕ್ತದಿಂದ. ಕುರಿಮರಿಯನ್ನು ಬಲಿ ಕೊಟ್ಟು ಯಾರ ಮನೆಗಳಿಗೆ ಹಚ್ಚಿದರೋ ಅವರು ಸೈತಾನನನ್ನು ಜಯಿಸಿದರು, ಮರಣವನ್ನು ಜಯಿಸಿದರು, ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಂಡರು. ಆದ ಕಾರಣ ಪ್ರಭು ಯೇಸುವಿನ ರಕ್ತ ಸೈತಾನನನ್ನು ಜಯಿಸಿದ ರಕ್ತ. ಅದನ್ನು ನಾವು ವಿಶ್ವಾಸಿಸುವಾಗ ನಾವು ಸಹ ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗುತ್ತೇವೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೋಬನ ಗ್ರಂಥ 1ನೇ ಅಧ್ಯಾಯ ವಚನ 9-10ರಲ್ಲಿ ಯೋಬನು ಹೇಳುತ್ತಾನೆ, ದೇವರೇ, ನೀವು ಯೋಬನಿಗೂ ಅವನ ಆಸ್ತಿಪಾಸ್ತಿಗೂ ಸುಭದ್ರವಾದ ಬೇಲಿಯನ್ನು ಹಾಕಿದ್ದೀರಲ್ಲ, ನಾನು ಹೇಗೆ ಅವನನ್ನು ಹೋಗಿ ಮುಟ್ಟಲಿ? ನಾನು ಅವನ್ನು ಮುಟ್ಟದಂತೆ ನೀವು ಸುಭದ್ರವಾದ ಬೇಲಿಯನ್ನು ಹಾಕಿದ್ದೀರಿ ಎಂಬುದಾಗಿ. ಯೋಬನಿಗೆ ದೇವರು ಒಂದು ಬೇಲಿಯನ್ನು ಹಾಕಿದ ಕಾರಣ ಅದನ್ನು ದಾಟಿ ಸೈತಾನ, ಅಂಧಕಾರ ಶಕ್ತಿಗಳು ಅವರನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಅದೇ ರೀತಿಯಲ್ಲಿ ಇಂದು ನಮ್ಮ ಸುತ್ತಲೂ ಸರ್ವಶಕ್ತನಾದ ದೇವರು ಪ್ರಭು ಯೇಸು ತಮ್ಮ ಪರಿಶುದ್ಧವಾದ ರಕ್ತದ ಕೋಟೆಯನ್ನು ಹಾಕಿದ್ದಾರೆ. ರಕ್ತದ ಬೇಲಿ ನಮ್ಮ ಸುತ್ತಲೂ ಇದೆ. ಕೀರ್ತನೆ 91:10ರಲ್ಲಿ, ಯಾವ ಉಪದ್ರವ, ಯಾವ ಪೀಡೆ ನಿನ್ನ ಗೂಡಾರದ ಬಳಿ ಸುಳಿಯಲಾರದು. ನನ್ನ ಮೇಲೂ, ನನ್ನ ಕುಟುಂಬದ ಮೇಲೂ, ನನ್ನ ವಸ್ತು ವಾಹನಗಳು ಆಸ್ತಿಪಾಸ್ತಿಯ ಸುತ್ತಲೂ ಯೇಸುವಿನ ರಕ್ತದ ಕೋಟೆ ಹಾಕಿದೆ. ಯಾವುದೇ ಅಂಧಕಾರ ಶಕ್ತಿಗಳು, ಸೈತಾನನ ಆಧಿಪತ್ಯ ನಮ್ಮ ಮೇಲೆ ಕಾರ್ಯ ಮಾಡದಂತೆ ಯೇಸುವಿನ ರಕ್ತದಿಂದ ಆ ಶತ್ರುಗಳ ಎಲ್ಲ ಆಯುಧಗಳು, ದುಷ್ಟ ಆಲೋಚನೆಗಳು ನಿಷ್ಕ್ರಿಯವಾಗಲಿ. ಯೇಸುವಿನ ರಕ್ತ ನಮ್ಮನ್ನು ಸಕಲ ವಿಧವಾದ ಕೇಡು, ಅಪಾಯ, ಆಪತ್ತುಗಳಿಂದ ಕಾದು ಸಂರಕ್ಷಣೆ ಮಾಡುವಂಥದ್ದಾಗಿದೆ. ಯೇಸುವೆ, ನಿಮ್ಮ ಕಲ್ವಾರಿಯ ಪರಿಶುದ್ಧವಾದ ರಕ್ತದ ಕೋಟೆಯೊಳಗೆ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿರಿ. ಯಾವ ಉಪದ್ರವ, ಪೀಡೆ, ಕೆಡುಕು ನಮ್ಮ ಬಳಿ ಸುಳಿಯಲಾರದು. ನಮ್ಮ ಶರೀರದಲ್ಲಿ ಕಾರ್ಯ ಮಾಡುತ್ತಿರುವ ರೋಗ ರುಜಿನದ ದುರಾತ್ಮಗಳು, ವಿಷ ವೈರಸ್ಗಳು, ವಿಷ ಕ್ರಿಮಿಕೀಟಗಳು, ಯೇಸುವಿನ ರಕ್ತ ನಮ್ಮ ಮೇಲೆ ಸುರಿಸಲ್ಪಡುವಾಗ ಆ ಅಂಧಕಾರ ಶಕ್ತಿಗಳು, ಆ ಶರೀರ ಗಣಗಳು ನಿಷ್ಕ್ರಿಯವಾಗಲಿ. ಎಲ್ಲ ರೋಗ ರುಜಿನದ ದುರಾತ್ಮಗಳು ಯೇಸು ರಕ್ತದಲ್ಲಿ ಬಿಡುಗಡೆಯಾಗಲಿ. ಯೇಸುವಿನ ಪರಿಶುದ್ಧವಾದ ರಕ್ತ ನಮ್ಮ ಮೇಲೆ ಸುರಿಸಲ್ಪಡುವಾಗ ನಮ್ಮ ಶರೀರದ ರಕ್ತ ಪರಿಶುದ್ಧವಾಗಿ ಮಾರ್ಪಡಲಿ, ಯೇಸುವಿನ ರಕ್ತವಾಗಿ ಮಾರ್ಪಾಡಲಿ. ಶಿಲುಬೆಯ ಮೇಲೆ ಎಕ್ಸ್ಚೇಂಜ್ ಆದ ರೀತಿಯಲ್ಲಿ ಅಲ್ಲಿ ಮರಣ ಹೊಂದಿದ್ದು ಯೇಸುವಾದರೂ ಸಹ ಪುನರುತ್ಥಾನಗೊಂಡಿದ್ದು ನಾನಾಗಿದ್ದೇನೆ ಎಂಬ ವಿಶ್ವಾಸದಲ್ಲಿ ನಮ್ಮ ಶರೀರದಲ್ಲಿ ಯೇಸುವಿನ ರಕ್ತ ಕಾರ್ಯ ಮಾಡಲಿ. ನಮ್ಮ ಶರೀರದ ರೋಗ ರುಜಿನಗಳು ನಿಷ್ಕ್ರಿಯವಾಗಲಿ. ದೇವರಾತ್ಮ ನಮ್ಮಲ್ಲಿ ಸಶರೀರವಾಗಿ ಕಾರ್ಯ ಮಾಡಲಿ. 1 ಪೇತ್ರ 1ನೇ ಅಧ್ಯಾಯ ವಚನ 3ರಲ್ಲಿ ದೇವರ ವಾಕ್ಯ ನಮಗೆ ನೀಡುವ ವಾಗ್ದಾನ, ದೇವರ ಚಿತ್ತಕ್ಕನುಗುಣವಾಗಿ ನೀವು ಆಯ್ಕೆ ಮಾಡಲ್ಪಟ್ಟವರು, ಅವರ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮರಿಂದ ಪವಿತ್ರೀಕರಿಸಲಾದ ಪರಿಶುದ್ಧವಾದ ಜನಾಂಗವಾಗಿ ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಭಯಪಡಬೇಡಿ. ಸೈತಾನನನ್ನು, ಅವನ ಆಧಿಪತ್ಯವನ್ನು ಜಯಿಸಿದ ಪರಿಶುದ್ಧವಾದ ರಕ್ತ ನಮ್ಮೊಂದಿಗಿದೆ. ಯೇಸುವಿನ ರಕ್ತಕ್ಕೆ ಜಯವಾಗಲಿ ಎಂದು ಆ ರಕ್ತವನ್ನು ಮಹಿಮೆಪಡಿಸೋಣ. ಅಂಧಕಾರ ಶಕ್ತಿಗಳು ಯೇಸುವಿನ ರಕ್ತದ ಮುಂದೆ ನಡುಗುತ್ತವೆ, ಸಾಷ್ಟಾಂಗವಾಗಿ ಅಡ್ಡ ಬೀಳುತ್ತವೆ. ಅವು ನಮ್ಮನ್ನು ಮುಟ್ಟಲು ಸಹ ಸಾಧ್ಯವಿಲ್ಲ. ನಾನು, ನನ್ನ ಕುಟುಂಬ
ಯೇಸು ರಕ್ತದ ಕೋಟೆಯೊಳಗೆ ಸುರಕ್ಷಿತವಾಗಿದ್ದೇವೆ. ಆಮೇನ್. ಥ್ಯಾಂಕ್ ಯು.